49 ವರ್ಷ ವಯಸ್ಸಿನ ಶ್ಯಾಮ್ ರಂಗೀಲಾ ಲೋಕಸಭಾ ಚುನಾವಣೆಗೆ ವಾರಣಾಸಿಯಲ್ಲಿ ಮೋದಿಯ ಎದುರಾಳಿಯಾಗಿ ಚುನಾವಣೆಗೆ ನಿಂತಿದ್ದಾರೆ. ಪ್ರಜಾಪ್ರಭುತ್ವದ ಉಳಿವಿಗಾಗಿ ಈ ತಿಂಗಳ ಕೊನೆಯೊಳಗೆ ನಾಮಪತ್ರ ಸಲ್ಲಿಸುವುದಾಗಿ ಹೇಳಿದ್ದಾರೆ. ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರುವ ಇವರು ಮತದಾರರಿಗೆ ಮೋದಿಗೆ ಬದಲಾಗಿ ಮತ ಚಲಾಯಿಸಲು ಒಂದು ಅವಕಾಶ ಸಿಗಲಿಕ್ಕಾಗಿ ಚುನಾವಣೆಗೆ ನಿಂತಿರುವುದಾಗಿ ಹೇಳಿಕೊಂಡಿದ್ದಾರೆ. ಇಲ್ಲವಾದರೆ ಸೂರತ್ ಮತ್ತು ಇಂದೋರ್ನಲ್ಲಿ ಸಂಭವಿಸಿದ ರೀತಿಯಲ್ಲಿ ಮುಖೇಶ್ ದಲಾಲ್ ಮತ್ತು ಶಂಕರ್ ಲಾಲ್ ವಾಣಿ ಅವರಂತೆ ಅವಿರೋಧವಾಗಿ ಆಯ್ಕೆಯಾಗುವಂತಹ ಘಟನೆ ಇಲ್ಲಿಯೂ ಸಂಭವಿಸಬಹುದು ಎಂದು ಹೇಳಿದ್ದಾರೆ. ಮೇ 1 ಬುಧವಾರ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಈ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ. भारत का लोकतंत्र जो है उसमें कोई भी चुनाव लड़ सकता है और मैं जो चुनाव लड़ रहा हूं उसका भी एक कारण है और वो कारण जैसे हमने देखा है पिछले दिनों सूरत में जो हुआ, चंडीगढ़ में जो हुआ, इंदौर में जो हो रहा है, तो मुझे लग रहा है कि कहीं ना कहीं वहाँ ऐसा नहीं हो जाए कि कोई है ही नहीं कैंडिडेट, लोग वोट किसको देंगे. अगर एक व्यक्ति भी किसी के विरोध में वोट देना चाहता है तो उसको अधिकार है वोट देने का. ईवीएम पे नाम तो हो किसी का. ಈ ಶ್ಯಾಮ್ ರಂಗೀಲಾ ಯಾರು? ಶ್ಯಾಮ್ ರಂಗೀಲರ ನಿಜವಾದ ಹೆಸರು ಶ್ಯಾಮ್ ಸುಂದರ್. ರಾಜಸ್ಥಾನದ ಹನುಮನಾ ಜಿಲ್ಲೆಯ ಮನಥೇರಿ ಬರಣಿ ಎಂಬ ಹಳ್ಳಿಯಲ್ಲಿ 1994ರಲ್ಲಿ ಜನಿಸಿದರು. ಆನಿಮೇಷನ್ನಲ್ಲಿ ಶಿಕ್ಷಣ ಗಳಿಸಿರುವ ಇವರು ತಮ್ಮ ಕಾಮಿಡಿ ಪ್ರದರ್ಶನಗಳ ಮೂಲಕ ಮಿಮಿಕ್ರಿ ಮತ್ತು ಸ್ಟ್ಯಾಂಡ್ ಅಪ್ ಕಾಮಿಡಿಗಳ ಮೂಲಕ ಖ್ಯಾತರಾಗಿದ್ದಾರೆ. 2017ರಲ್ಲಿ ಶ್ಯಾಮ್ ಸುಂದರ್ ಗ್ರೇಟ್ ಇಂಡಿಯಾ ಲಾಫ್ಟರ್ ಚಾಲೆಂಜ್ನಲ್ಲಿ ನರೇಂದ್ರ ಮೋದಿ ಅವರ ಮೇಲೆ ಅಭಿನಯಿಸಿದ ಕಾಮಿಡಿ ಅವರಿಗೆ ಬಹಳ ಖ್ಯಾತಿಯನ್ನು ತಂದುಕೊಟ್ಟಿತು. ಇವರ ಮಿಮಿಕ್ರಿ ಕೇವಲ ಮೋದಿ ಅವರಿಗೆ ಸೀಮಿತವಾಗಿಲ್ಲ. ಅವರು ಕಾಂಗ್ರೆಸ್ನ ಅಧ್ಯಕ್ಷ ರಾಹುಲ್ ಗಾಂಧಿ ಅವರ ಮೇಲೆಯೂ ಅಭಿನಯಿಸುತ್ತಾರೆ ಮತ್ತು ತಮ್ಮ ಪ್ರತಿಭೆಯನ್ನು ತೋರಿಸಿದ್ದಾರೆ. ತಾನು ಚುನಾವಣೆಗೆ ಸ್ಪರ್ಧಿಸುವ ಬಗ್ಗೆ ಹಾಕಿರುವ ವಿಡಿಯೋದಲ್ಲಿಯೂ ಅವರು ಮಧ್ಯ ಮೋದಿಯವರ ಮಾತಿನ ಶೈಲಿಯನ್ನ ಮಿಮಿಕ್ರಿ ಮಾಡಿದ್ದಾರೆ. मोदी जी ने कहा है, भाइयों बहनों, जो जिस भाषा में समझेगा मैं उसको उसी की भाषा में जवाब दूंगा. 2022ರಲ್ಲಿ ಶ್ಯಾಮ್ ರಂಗೀಲಾ ರಾಜಸ್ಥಾನದಲ್ಲಿ ಆಮ್ ಆದ್ಮಿ ಪಾರ್ಟಿಯೊಂದಿಗೆ ಗುರುತಿಸಿಕೊಂಡಿದ್ದರು. ಮೋದಿ ಅವರು ಭಯದಿಂದ ತಮ್ಮ ಕಾಮಿಡಿ ಶೋಗಳ ಮೇಲೆ ನಿರ್ಬಂಧವನ್ನ ಹೇರುತ್ತಾರೆ ಎಂದು ಹೇಳಿಕೆ ನೀಡುತ್ತಾರೆ. ಕಳೆದ 10 ವರ್ಷಗಳಿಂದ ರಾಜಕೀಯ ವ್ಯಕ್ತಿಗಳ ಮೇಲೆ ಕಾಮಿಡಿ ಮಾಡುವುದನ್ನು ಸಹಿಸಲಾಗುತ್ತಿಲ್ಲ ಎಂಬುದನ್ನು ಅರಿತ ಶ್ಯಾಮ್ ರಂಗೀಲಾ ಈ ಕೆಲಸವನ್ನು ಕೈಗೆತ್ತಿಕೊಂಡಿದ್ದಾರೆ. ಸಹಿಸಿಕೊಳ್ಳುವ ಅಭ್ಯಾಸವೂ ಕಡಿಮೆ ಆಗುತ್ತಿದೆ ಎಂಬುದು ಅವರ ಅಭಿಪ್ರಾಯ. 2014ರಲ್ಲಿ ಲೋಕಸಭಾ ಚುನಾವಣೆಗೆ ಶ್ಯಾಮ್ ರಂಗೀಲಾ ಬಿಜೆಪಿಯನ್ನು ಬೆಂಬಲಿಸಿದ್ದರು. ಆ ಬಳಿಕ ಕಾಮಿಡಿ ಶೋಗಳಲ್ಲಿ ಅವರ ಪ್ರದರ್ಶನದ ವಿರುದ್ಧ ಮೋದಿ ಅವರು ಹೇಳಿದ ಅಸಹನೀಯ ಹೇಳಿಕೆ ಅವರಿಗೆ ತಮ್ಮ ರಾಜಕೀಯ ನಿಲುವನ್ನು ಬದಲಿಸಲು ಪ್ರೇರಣೆ ಆಯಿತು. 2014 ಮತ್ತು 2019ರಲ್ಲಿ ಮೋದಿ ಅವರು ಜಯಿಸಿರುವ ವಾರಣಾಸಿ ಲೋಕಸಭಾ ಕ್ಷೇತ್ರದಲ್ಲಿ ಮೇ 13ರಂದು ನಾಮಪತ್ರ ಸಲ್ಲಿಸುತ್ತಿದ್ದಾರೆ. ಶ್ಯಾಮ್ ರಂಗೀಲಾ ಈ ಮೊದಲು ಮೋದಿ ಭಕ್ತರಾಗಿದ್ದರು. ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆಗೆ ನೀಡಿದ ಸಂದರ್ಶನವೊಂದರಲ್ಲಿ ನಾನು 2016ರವರೆಗೆ ಮೋದಿ ಭಕ್ತನಾಗಿದ್ದೆ, ಆದರೆ ಅವರು ನನ್ನ ಮೇಲೆ ನಿರಂತರ ನಿರ್ಬಂಧ ಹೇರಲು ಆರಂಭಿಸಿದ ಬಳಿಕ ನಾನು ಅದನ್ನು ತೊರೆದೆ ಎಂದಿದ್ದಾರೆ. ಮೇ 2ರಂದು ಬಿಡುಗಡೆ ಮಾಡಿರುವ ವಿಡಿಯೋದಲ್ಲಿ ಯಾರಾದರೂ ಒಬ್ಬರಿಗೂ ಮೋದಿಯನ್ನ ಹೊರತು ಇತರೆ ಯಾರಿಗಾದರೂ ಮತ ಚಲಾಯಿಸಲು ಮನಸ್ಸಿದ್ದರೆ ಅದಕ್ಕೆ ಅವಕಾಶ ನೀಡಬೇಕು. ಆ ಕಾರಣದಿಂದಾಗಿ ತಾನು ಚುನಾವಣೆಗೆ ನಿಂತಿದ್ದೇನೆ ಎಂದಿದ್ದಾರೆ. ಇಂದು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರುವ ಇವರು ಯಾರ ಅಡಿಯಾಳಾಗಿ ಇರಲು ಬಯಸುತ್ತಿಲ್ಲ. ವಾರಣಾಸಿ ಪ್ರಧಾನಮಂತ್ರಿ ಮೋದಿ ಅವರು ನಿಲ್ಲುವ ಕ್ಷೇತ್ರವಾದ ಕಾರಣದಿಂದ ಪ್ರತಿಷ್ಠಿತ ಕಣವಾಗಿದೆ. ಇಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸುತ್ತಿರುವ ಉತ್ತರ ಪ್ರದೇಶದ ಕಾಂಗ್ರೆಸ್ ಮುಖ್ಯಸ್ಥ ಅಜಯ್ ರಾಯ್ 2014 ಮತ್ತು 2019ರಲ್ಲಿ 3ನೇ ಸ್ಥಾನಿಯಾಗಿದ್ದರು. ದೆಹಲಿಯ ಮುಖ್ಯಮಂತ್ರಿ ಕೇಜ್ರಿವಾಲ್ 2ನೇ ಸ್ಥಾನವನ್ನು ಗಳಿಸಿದ್ದರು. ಇದೇ ಕ್ಷೇತ್ರದಿಂದ ಸ್ಪರ್ಧಿಸಿದ ತೃತೀಯ ಲಿಂಗಿ ಮಹಾಮಂಡಲೇಶ್ವರ್ ಹಿಮಾಂಗಿ ಸಖಿ ಈ ಬಾರಿಯೂ ಸ್ಪರ್ಧಿಸುತ್ತಿದ್ದಾರೆ. 7ನೇ ಹಂತದಲ್ಲಿ ಇಲ್ಲಿ ಮತದಾನ ನಡೆಯಲಿದೆ. ಜೂನ್ 1ರಂದು ಮತದಾನ ನಡೆದರೆ ಜೂನ್ 4ರಂದು ಫಲಿತಾಂಶ ಪ್ರಕಟಗೊಳ್ಳಲಿದೆ. ಸಣ್ಣ ಹಳ್ಳಿಯಲ್ಲಿ ಜನಿಸಿ ದೊಡ್ಡ ಸಾಧನೆ ಮಾಡುತ್ತಾ ಮುಂದುವರಿಯುತ್ತಿರುವ ಇವರು ತಮ್ಮ ಕಾಮಿಡಿಯನ್ ವೃತ್ತಿಯಿಂದ ರಾಜಕೀಯ ಅದೃಷ್ಟವನ್ನ ಪರೀಕ್ಷಿಸ ಬಯಸಿದ್ದಾರೆ. ಇದು ಅವರ ವೃತ್ತಿ ಜೀವನದಲ್ಲಿ ಹೊಸ ಅಧ್ಯಾಯವಾಗಿದೆ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.